ಸ್ನೇಹಿತರೆ, ಸ್ವಂತ ಮನೆ ಮಾಡ್ಕೊಳ್ಳೋ ಪ್ಲಾನ್ ಇದೆಯಾ? ಈ ರಿಪೋರ್ಟ್ ಚೂರು ನೋಡಿ. ಹೊಸದಾಗಿ ಕಟ್ಟಿಸಿದ 40ರಿಂದ 65% ಮನೆಗಳು ಕಟ್ಟಿದ ಕೆಲವೇ ಅಥವಾ 2 ವರ್ಷದಲ್ಲೇ ಬಿರುಕು ಬಿಟ್ಟು ಒಡೆದು ಹೋಗ್ಲಿಕ್ಕೆ ಶುರುವಾಗಿವೆ. 20-30 ವರ್ಷದ ಹಿಂದೆ ಅಪ್ಪ ತಾತ ಅವ್ರ ಕಾಲದಲ್ಲಿ ಕಲ್ಲು ಮಣ್ಣಿನಲ್ಲಿ ಕಟ್ಟಿದ ಮನೆಗಳು ಇವತ್ತಿಗೂ ಕೂಡ ಗಟ್ಟಿಮುಟ್ಟಾಗಿದ್ದಾವೆ. ಆದ್ರೆ A1 ಗ್ರೇಡ್ ನ ಸಿಮೆಂಟ್, ಉತ್ತಮ ಕ್ವಾಲಿಟಿಯ ಮರಳು, TMT ಕಬ್ಬಣ ಎಲ್ಲಾ ಬಳಸಿ ಕಟ್ಟಿದ ಮನೆಗಳು ಕೆಲವೇ ತಿಂಗಳಲ್ಲಿ ಕ್ರ್ಯಾಕ್ ಆಗ್ತಾ ಇದಾವೆ, ಒಡೆದು ಬಿರುಕು ಕಾಣಿಸ್ತಾ ಇದೆ. ಕಾರಣ ಏನು? ಸಿಮೆಂಟ್, ಮರಳು, ಕಬ್ಬಿಣ, ವಾಸ್ತು, ಮೇಸ್ತ್ರಿ ಇದ್ಯಾವುದೂ ಅಲ್ಲ. ಮನೆ ಬಿರುಕು ಮೂಡೋಕೆ ಕಾರಣ ಮನೆ ಕೆಳಗಡೆ ಇರೋ ನೆಲ, ಮಣ್ಣು. ಸ್ನೇಹಿತರೆ, ಇವತ್ತಿನ ಮನೆಗಳು ಕಾಗದದ ಮೇಲೆ ಗಟ್ಟಿಯಾಗಿ ಕಾಣಬಹುದು, ಆದ್ರೆ ನೆಲದ ಅಡಿಯಲ್ಲಿ ಟೊಳ್ಳಾಗಿರ್ತವೆ. ಕಟ್ಟಡ ಎಷ್ಟು ಗಟ್ಟಿಯಾದ್ರೂ ಅದಕ್ಕೆ ಭದ್ರವಾಗಿರೋ ನೆಲ ಬೇಕು. ಅಡಿಪಾಯ ಬಲವಾಗಿರಬೇಕು. ಜೊತೆಗೆ ಈ ಅಡಿಪಾಯ ಅಥವಾ ಫೌಂಡೇಶನ್ ಎಷ್ಟು ಸುರಕ್ಷಿತ ಅಂತ ತೀರ್ಮಾನಿಸೋದು ಅದು ನಿಂತಿರೋ ಮಣ್ಣಿನ ಗುಣಮಟ್ಟ, ಮಣ್ಣಿನ ಕ್ವಾಲಿಟಿ. ಬಹುತೇಕ ಜನ ಮನೆ ಕಟ್ಟಿಸುವಾಗ ಪ್ಲಾನ್, ಎಲಿವೇಶನ್, ಸಿಮೆಂಟ್, ಬ್ರ್ಯಾಂಡ್ ಅಂತ ಏನೇನೋ ತಲೆ ಕೆಡಿಸ್ಕೊಳ್ತಾರೆ. ಆದ್ರೆ ಮಣ್ಣಿನ ಪರೀಕ್ಷೆ ಮಾಡೋದೇ ಇಲ್ಲ. ನಾವೇನು ಅಗ್ರಿಕಲ್ಚರ್ ಮಾಡ್ತಾ ಇದೀವಾ ಮಣ್ಣು ಪರೀಕ್ಷೆ ಮಾಡೋಕ್ಕೆ ಅಂತ ಹೇಳಿ? ಸಾಯಿಲ್ ಟೆಸ್ಟಿಂಗ್ ಅತಿ ಮುಖ್ಯ ಹಂತ, ಅದನ್ನ ಫಾಲೋನೇ ಮಾಡಲ್ಲ. ಹೀಗಾಗಿ ಈ ವರದಿಯಲ್ಲಿ ಈ ಸಾಯಿಲ್ ಟೆಸ್ಟಿಂಗ್ ಅಂದ್ರೆ ಏನು? ಅಗ್ರಿಕಲ್ಚರ್ ಕೇಳಿದ್ದೀವಿ, ಮನೆ ಕಟ್ಟಕ್ಕೆ, ಮನೆ ತಗೊಳ್ಬೇಕಾದ್ರೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಸಾಯಿಲ್ ಟೆಸ್ಟಿಂಗ್ ಮಾಡಿಸೋದು ಹೇಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಏನಿದು ಸಾಯಿಲ್ ಟೆಸ್ಟಿಂಗ್? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನೀವು ಮನೆ ಕಟ್ತಾ ಇರೋ ಜಾಗದ ಮಣ್ಣಿನ ಫಿಸಿಕಲ್ ಮತ್ತು ಕೆಮಿಕಲ್ ಗುಣಲಕ್ಷಣ ತಿಳಿಯೋಕೆ ನಡೆಸೋ ಪರೀಕ್ಷೆಯನ್ನ ಸಾಯಿಲ್ ಟೆಸ್ಟಿಂಗ್ ಅಂತ ಹೇಳ್ಬೋದು. ಸಾಯಿಲ್ ಟೆಸ್ಟಿಂಗ್ ವೇಳೆ ಇಂಜಿನಿಯರ್ಸ್ ನಿಮ್ಮ ಸೈಟಿನ ಬೇರೆ ಬೇರೆ ಭಾಗದಲ್ಲಿ 3 ಅಡಿ, 6 ಅಡಿ, 10 ಅಡಿ ಹೀಗೆ ಬೇರೆ ಬೇರೆ ಆಳದಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಬಳಿಕ ಲ್ಯಾಬ್ಗೆ ತಗೊಂಡು ಹೋಗಿ ವಿಶೇಷ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾರೆ. ಇದರಿಂದ ಸೈಟ್ ನಲ್ಲಿ ಯಾವ ರೀತಿ ಮಣ್ಣಿದೆ, ಗಟ್ಟಿ ಮಣ್ಣ, ಜರಡಿ ಮಣ್ಣ, ಜೇಡಿ ಮಣ್ಣ ಅಥವಾ ಕಪ್ಪು ಮಣ್ಣ, ಮಣ್ಣಿನ ಕಾಂಪೋಸಿಷನ್ ಹೇಗಿದೆ, ಸಾಯಿಲ್ ಬೇರಿಂಗ್ ಕೆಪಾಸಿಟಿ SBC ಎಷ್ಟಿದೆ, ಅಂತರ್ಜಲ ಮಟ್ಟ ಎಷ್ಟಿದೆ, ಇದೆಲ್ಲ ಗೊತ್ತಾಗುತ್ತೆ. ಮಣ್ಣನ್ನ ಇಷ್ಟೊಂದು ಡೀಟೇಲ್ ಆಗಿ ಸ್ಟಡಿ ಮಾಡೋದ್ರಿಂದನೇ ಸಾಯಿಲ್ ಟೆಸ್ಟಿಂಗ್ ನ ಜಿಯೋ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಅಂತ ಕೂಡ ಕರೀತಾರೆ. ಸಾಯಿಲ್ ಟೆಸ್ಟಿಂಗ್ ಯಾಕೆ ಇಂಪಾರ್ಟೆಂಟ್? ಸ್ನೇಹಿತರೆ, ಸಾಯಿಲ್ ಟೆಸ್ಟಿಂಗ್ ನಿಂದ ನಿಮ್ಮ ಮನೆಯ ಅಡಿಪಾಯ ಹೇಗಿದೆ ಅಂತ ಗೊತ್ತಾಗುತ್ತೆ. ಮುಖ್ಯವಾಗಿ ಸೈಟ್ ನ ಸಾಯಿಲ್ ಬೇರಿಂಗ್ ಕೆಪಾಸಿಟಿ SBC ಎಷ್ಟಿದೆ ಅನ್ನೋ ಸ್ಪಷ್ಟತೆ ಸಿಗುತ್ತೆ. ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಅಂದ್ರೆ ಮಣ್ಣು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋ ಅಂಕಿಅಂಶ. ಪ್ರತಿ ಚದರ ಮೀಟರ್ಗೆ ಮಣ್ಣು ಎಷ್ಟು ಭಾರವನ್ನ ಸೇಫ್ ಆಗಿ ತಾಳ್ಕೊಳ್ಳುತ್ತೆ ಅನ್ನೋದು ಸಾಯಿಲ್ ಬೇರಿಂಗ್ ಕೆಪಾಸಿಟಿಯಿಂದ ಗೊತ್ತಾಗುತ್ತೆ. ಸಾಮಾನ್ಯವಾಗಿ 100ರಿಂದ 200 ಕಿಲೋ ನ್ಯೂಟನ್ ಪರ್ ಸ್ಕ್ವೇರ್ ಮೀಟರ್ ಇರಬೇಕು. ಒಂದು ವೇಳೆ ಈ ಲಿಮಿಟ್ ಗಿಂತ ಹೆಚ್ಚಿನ ತೂಕವನ್ನ ಹೇರಿದ್ರೆ ಅಥವಾ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಕಡಿಮೆ ಇದ್ರೆ ಮನೆ ಕುಸಿಯುತ್ತೆ, ಬಿರುಕು ಬಿಡುತ್ತೆ, ಒಡೆದು ಹೋಗುತ್ತೆ. ಹೀಗಾಗಿ ಮನೆ ಕಟ್ಟಿಸುವಾಗ, ಮನೆ ತಗೊಳ್ಳುವಾಗ ಸಾಯಿಲ್ ಟೆಸ್ಟಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಸೈಟ್ ನ ಯಾವ ಭಾಗ ಸೇಫ್ ಇದೆ, ನೀವು ಯಾವ ಭಾಗದಲ್ಲಿ ಮನೆ ಕಟ್ಟಬಹುದು, ಎಷ್ಟು ಆಳಕ್ಕೆ ಫೌಂಡೇಶನ್ ಹಾಕಬಹುದು ಅಥವಾ ಹಾಕಲಾಗಿದೆ, ಇದರಿಂದ ನೀವು ಎಷ್ಟು ಎತ್ತರಕ್ಕೆ ಮನೆ ಕಟ್ಟಬಹುದು ಅನ್ನೋ ವಿಚಾರ ಕೂಡ ಕ್ಲಿಯರ್ ಆಗುತ್ತೆ. ಹೀಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಜೊತೆಗೆ ಮಣ್ಣಿನಲ್ಲಿ ಹೆಚ್ಚು ತೇವಾಂಶ ಇದ್ರೆ ಫೌಂಡೇಶನ್ ಡ್ಯಾಂಪಿಂಗ್, ಸೀಪೇಜ್, ಕೊರೋಷನ್ ಇದೆಲ್ಲ ಸಾಧ್ಯತೆ ಇರುತ್ತೆ. ಅಲ್ಲದೆ ಕೆಲ ಮಣ್ಣುಗಳಲ್ಲಿ ಕ್ಲೋರೈಡ್ ಮತ್ತು ಸಲ್ಫೇಟ್ ರಾಸಾಯನಿಕ ಹೆಚ್ಚಾಗಿರ್ತವೆ. ಇವು ಕಾಂಕ್ರೀಟ್ ಮತ್ತು ಕಬ್ಬಿಣವನ್ನು ನಿಧಾನವಾಗಿ ನಾಶ ಮಾಡ್ತವೆ. ಇದಕ್ಕೂ ಕೂಡ ಸಾಯಿಲ್ ಟೆಸ್ಟಿಂಗ್ ನಿಂದ ಮೊದಲೇ ಮದ್ದನ್ನ ಕಂಡುಹಿಡಿಯಬಹುದು. ಮಣ್ಣು ದುರ್ಬಲವಾಗಿದೆ ಅಂತ ಗೊತ್ತಾದ್ರೆ ಅದಕ್ಕೆ ಸೊಲ್ಯೂಷನ್ ಇದೆ. ಅದಷ್ಟೇ ಭಾಗವನ್ನ ರಿಪ್ಲೇಸ್ ಮಾಡಬಹುದು. ದುರ್ಬಲ ಭಾಗದಲ್ಲಿ ಕಾಂಪ್ಯಾಕ್ಟೆಡ್ ಗುಡ್ ಸಾಯಿಲ್ ನ ಫಿಲ್ ಮಾಡಬಹುದು. ಇಲ್ಲಾಂದ್ರೆ ಲೈಮ್ ಅಥವಾ ಸಿಮೆಂಟ್ ಮಿಕ್ಸ್ ಮಾಡಿ ಮಣ್ಣು ಬಲಪಡಿಸಬಹುದು. ಅದಕ್ಕೂ ಇದು ಕೇಳ್ತಾ ಇಲ್ಲ, ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಡೀಪ್ ಆಗಿ ಪೈಲ್ಸ್ ಅಥವಾ ರಾಫ್ಟ್ ಫೂಟಿಂಗ್ ಹಾಕಿ ಬುನಾದಿ ಗಟ್ಟಿ ಮಾಡಬಹುದು. ಆ ಮಣ್ಣು ಎಷ್ಟು ನೀರು ಕುಡಿಯುತ್ತೆ ಅಂತ ಗೊತ್ತಿಲ್ಲದೆ ಇದ್ರೆ ಡ್ರೈನೇಜ್ ಪ್ಲಾನ್ ಮಾಡೋಕ್ಕಾಗಲ್ಲ, ಪ್ರವಾಹ ಪರಿಸ್ಥಿತಿ ಎದುರಾಗಬಹುದು. ಮಣ್ಣಿನ ಪರೀಕ್ಷೆ ಆಗದಿದ್ರೆ ಕಟ್ಟಡಕ್ಕೆ ಕಂಪ್ಲೀಟ್ ಸ್ಟ್ರಕ್ಚರಲ್ ಫೇಲ್ಯೂರ್ ಆಗೋ ಸಾಧ್ಯತೆ ಕೂಡ ಇದ್ದೇ ಇರುತ್ತೆ. ಇಲ್ಲಿ ಇನ್ನೂ ತುಂಬಾ ವಿಚಾರಗಳಿದೆ ಸ್ನೇಹಿತರೆ ತಿಳ್ಕೊಳ್ಳೋಕೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದ್ರೂ ಸ್ವಂತ ಮನೆ ಮಾಡ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದ್ರೆ, ಹೋಮ್ ಲೋನ್ ಹುಡುಕ್ತಾ ಇದ್ರೆ, ಆದಿತ್ಯ ಬಿರ್ಲಾದವರು 2 ಹೋಮ್ ಲೋನ್ ಆಫರ್ ತಗೊಂಡಿದ್ದಾರೆ. ಮೊದಲನೇದಾಗಿ ಆದಿತ್ಯ ಬಿರ್ಲಾದಲ್ಲಿ 10 ಲಕ್ಷ ರೂಪಾಯಿನಿಂದ 1.5 ಕೋಟಿ ರೂಪಾಯಿವರೆಗೆ ಹೋಮ್ ಲೋನ್ ಸಿಗ್ತಾ ಇದೆ. ಅದರಲ್ಲೂ 50 ಲಕ್ಷ ರೂಪಾಯಿ ಒಳಗೇನೆ ತಗೊಂಡ್ರೆ 8.90% ಬಡ್ಡಿಯಲ್ಲೇ ಮನೆ ಸಾಲ ಸಿಗ್ತಾ ಇದೆ. 50 ಲಕ್ಷಕ್ಕಿಂತ ಜಾಸ್ತಿ ಆದ್ರೂ ಕೂಡ 8.85% ಫ್ಲಾಟ್ ರೇಟ್ ನಲ್ಲಿ ಸಿಗ್ತಾ ಇದೆ, ಇಂಟ್ರೆಸ್ಟ್ ರೇಟ್ ನಲ್ಲಿ. ಹಾಗೆ 2 ಆಫರ್ ಅಂತ ಹೇಳಿದ್ವಲ್ಲ, ಪ್ರಗತಿ ಅನ್ನೋ ಪ್ಲಾನ್ ನಲ್ಲಿ ಹಲವು ರೀತಿಯ ಕೊಲ್ಯಾಟ್ರಲ್ ಗಳಿಗೆ 5 ಲಕ್ಷ ರೂಪಾಯಿಗಿಂತ 1 ಕೋಟಿ ರೂಪಾಯಿವರೆಗೂ ಹೋಮ್ ಲೋನ್ ಕೊಡ್ತಾ ಇದ್ದಾರೆ. ಲೋನ್ ರಿಪೇಮೆಂಟ್ ಅವಧಿಯನ್ನ ಆಲ್ಮೋಸ್ಟ್ 30 ವರ್ಷದವರೆಗೆ ಆಯ್ಕೆ ಮಾಡ್ಕೋಬಹುದು. ಅದೇ ರೀತಿ ಪ್ರಗತಿ ಪ್ಲಸ್ ಪ್ಲಾನ್ ನಲ್ಲೂ ಕೂಡ 1.5 ಕೋಟಿ ರೂಪಾಯಿವರೆಗೆ ಸಾಲ ಸಿಗ್ತಾ ಇದೆ. ಸೆಲ್ಫ್ ಎಂಪ್ಲಾಯ್ಡ್ ಕಸ್ಟಮರ್ ಗಳಿಗೂ ಪ್ರಾಪರ್ಟಿ ವ್ಯಾಲ್ಯೂನ 75% ಅಮೌಂಟ್ ನಷ್ಟು ಸಿಗುತ್ತೆ. ಒಂದು ವೇಳೆ ಸಾಲ ಸಾಕ
ಸಾಕಾಗ್ಲಿಲ್ಲ ಅಂದ್ರೆ ಆದಿತ್ಯ ಬಿರ್ಲಾ ಟಾಪ್ ಅಪ್ ಪ್ಲಾನ್ ಗಳನ್ನ ಕೂಡ ಕೊಡ್ತಾ ಇದೆ. ಅದರಿಂದ ಸಾಲ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಬಹಳ ಬೇಗ ಪ್ರೊಸೆಸಿಂಗ್ ಆಗುತ್ತೆ, ಎಲ್ಲ ಆನ್ಲೈನ್ ಅಲ್ಲೇ ಪ್ರೊಸೀಜರ್ ನಡೆಯುತ್ತೆ. ನೀವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತರು ಚೆಕ್ ಮಾಡಬಹುದು. ಕೆಲವೇ ಕ್ಲಿಕ್ಸ್ ಅಲ್ಲಿ ಅಪ್ಲೈ ಮಾಡಬಹುದು. ಅಲ್ಲೇ EMI ಕ್ಯಾಲ್ಕುಲೇಟರ್ ಕೂಡ ಸಿಗುತ್ತೆ ನಿಮಗೆ. ಆ ಲಿಂಕ್ ಅಲ್ಲಿ ಹೋದಾಗ ನಿಮ್ಮ ಸಾಲಕ್ಕೆ ಅಂದ್ರೆ ಎಷ್ಟು ಬೇಕು, ಎಷ್ಟು EMI ಬರುತ್ತೆ, ಎಷ್ಟು ವರ್ಷ, ಅದೆಲ್ಲ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ ನೀವು ಅಪ್ಲೈ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಹೋಮ್ ಲೋನ್ ಆಫರ್ ನ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಸ್ವಂತ ಮನೆ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಿರೋರು ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ ಸ್ನೇಹಿತರೆ. ಉತ್ತರ ಕರ್ನಾಟಕದಲ್ಲಿ ಸಾಯಿಲ್ ಟೆಸ್ಟಿಂಗ್ ಕಡ್ಡಾಯ. ಎಕ್ಸ್ಪಾನ್ಸಿವ್ ಕ್ಲೇ ಅಂದ್ರೆ ಹರಡಿಕೊಂಡಿರೋ ಜೇಡಿ ಮಣ್ಣು, ಲೂಸ್ ಸ್ಯಾಂಡ್, ಬ್ಲ್ಯಾಕ್ ಕಾಟನ್ ಸಾಯಿಲ್, ಇಲ್ಲೆಲ್ಲ ಫೌಂಡೇಶನ್ ನಿಲ್ಲೋದೇ ಕಷ್ಟ. ಎಕ್ಸ್ಪಾನ್ಸಿವ್ ಕ್ಲೇನಲ್ಲಿ ಮಣ್ಣು ಕಮಲದ ಹೂವಿನಂತೆ ಸಡಿಲವಾಗಿರುತ್ತೆ. ಒಣಗಿದಾಗ ಕುಗ್ಗುತ್ತೆ, ನೀರು ಬಂದರೆ ಉಬ್ಬುತ್ತೆ. ಹೀಗೆ ಮಣ್ಣಲ್ಲಿ ಅನ್ಇವನ್ ಮೂವ್ಮೆಂಟ್ ಆದಾಗ ಕಾಂಕ್ರೀಟ್ಗೆ ಪೆಟ್ಟು ಬೀಳುತ್ತೆ. ಕಟ್ಟಡದ ಒಂದು ಭಾಗ ಬಲಹೀನವಾಗಿ ಬಿರುಕುಗಳು ಕಾಣೋಕೆ ಶುರುವಾಗ್ತವೆ. ಅದರಲ್ಲೂ ಮಹಾರಾಷ್ಟ್ರ, ಉತ್ತರ ಕರ್ನಾಟಕ ಸೇರಿದಂತೆ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಥವಾ ಕಪ್ಪು ಮಣ್ಣು ಹೆಚ್ಚು. ಈ ಮಣ್ಣು ಕಟ್ಟಡ ಕುಸಿತಕ್ಕೆ ಹೆಚ್ಚು ಅಪಖ್ಯಾತಿಯನ್ನು ಪಡೆದಿದೆ. ಯಾಕಂದ್ರೆ ಮಾನ್ಸೂನ್ ಸೀಸನ್ ಅಲ್ಲಿ ವಿಪರೀತ ಮಳೆಯಾದಾಗ ಈ ಮಣ್ಣು ನೀರನ್ನ ಹೀರ್ಕೊಂಡು ಉಬ್ಬುತ್ತೆ. ಬೇಸಿಗೆಯಲ್ಲಿ ವಿಪರೀತ ಬಿಸಿಲು ಬಿದ್ದಾಗ ಇದ್ದಕ್ಕಿದ್ದಂತೆ ಮತ್ತೆ ಕುಗ್ಗುತ್ತೆ. ಈ ರೀತಿ ಮೂವ್ಮೆಂಟ್ ನಿಂದ ಮನೆಗಳು ಬೇಗ ಬಿರುಕು ಬಿಡ್ತವೆ. ಹೀಗಾಗಿನೇ ಮಹಾರಾಷ್ಟ್ರ, ಉತ್ತರ ಕರ್ನಾಟಕದ ಅನೇಕ ಭಾಗದಲ್ಲಿ ಕಟ್ಟಡ ಕ್ರ್ಯಾಕ್ ಆಗಿರೋದನ್ನ ನಾವು ಹೆಚ್ಚಾಗಿ ನೋಡಬಹುದು. ಸರಿಯಾಗಿ ಡಿಸೈನ್ ಮಾಡಿರಲಿಲ್ಲ ಅಂದ್ರೆ ಕೆಲವೊಮ್ಮೆ ಮನೆ ಕುಸಿದು ಹೋಳಾಗಿರೋ ಉದಾಹರಣೆ ಕೂಡ ಇದೆ. ಹೀಗಾಗಿ ಮನೆ ಕಟ್ಟಿಸುವಾಗ ನಾವು ಕಡ್ಡಾಯವಾಗಿ ಸಾಯಿಲ್ ಟೆಸ್ಟಿಂಗ್ ಮಾಡಿಸಬೇಕು. ಸ್ನೇಹಿತರೆ, ಹಳೆ ಕಾಲದಲ್ಲಿ ಜನ ಅವರಿಗೆ ಈಗಿನ ತರ ಪ್ರೊಫೆಷನಲ್ ಅಥವಾ ಇನ್ಸ್ಟಿಟ್ಯೂಷನಲ್ ನಾಲೆಜ್ ಇಲ್ಲದೆ ಹೋದ್ರೂ ಕೂಡ ಅವರಿಗೆ ಅನುಭವದ ವಿಸ್ಡಮ್ ಇತ್ತು. ಅದರ ಮೂಲಕ, ಆ ಜ್ಞಾನದ ಮೂಲಕ ಅವರು ಜಾಗವನ್ನ ಹುಡುಕ್ತಾ ಇದ್ರು, ಆರಿಸ್ತಾ ಇದ್ರು. ಮಣ್ಣು ಒತ್ತಿ ನೋಡೋದು, ಮಣ್ಣಿನ ಬಣ್ಣ ನೋಡೋದು, ಸಣ್ಣ ಗುಂಡಿ ತೆಗೆದು ನೋಡೋದೆಲ್ಲ ಮಾಡ್ತಾ ಇದ್ರು. ಆಗಿನ ಕಾಲದ ಮನೆಗಳಿಗೆ ಅಷ್ಟು ಪರೀಕ್ಷೆ ಸಾಕಾಗ್ತಿತ್ತು. ಆದರೆ ಈಗ ಮನೆಗಳು ಬದಲಾಗ್ತಿದಾವೆ, ಮನೆಗಳ ವೇಟ್ ಜಾಸ್ತಿ ಆಗ್ತಿದೆ, ಡೆನ್ಸಿಟಿ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಈ ಟೆಸ್ಟ್ ಅನಿವಾರ್ಯ. ಈಗಂತೂ ನಗರಗಳಲ್ಲಿ ಫಿಲ್ ಸಾಯಿಲ್ ಅಥವಾ ಡೆಬ್ರಿಸ್ ಮೇಲೂ ಕೂಡ ಮನೆ ಕಟ್ತಾರೆ. ಉದಾಹರಣೆಗೆ ಬೆಂಗಳೂರಿನ ಔಟ್ಸ್ಕರ್ಟ್ಸ್ ನಲ್ಲಿ ಇತ್ತೀಚೆಗೆ ಹಲವಾರು ಮನೆಗಳು ಕನ್ಸ್ಟ್ರಕ್ಷನ್ ಆದ ಕೆಲ ತಿಂಗಳಲ್ಲೇ ಫ್ಲೋರ್ ಸ್ಲೋಪ್ ಆಗೋದು, ವಾಲ್ ಕ್ರ್ಯಾಕ್ ಆಗೋದು, ಡೋರ್ ಜಾಮ್ ಆಗೋದೆಲ್ಲ ಆಗಿದೆ, ರಿಪೋರ್ಟ್ ಆಗಿದೆ. ತನಿಖೆ ಮಾಡಿದಾಗ ಕಂಡಿದ್ದು ಇಲ್ಲೆಲ್ಲ ಸಾಯಿಲ್ ಟೆಸ್ಟೇ ಮಾಡಿರಲಿಲ್ಲ. ಕೆರೆ ಮೇಲೆ, ಕಸದ ರಾಶಿ ಮೇಲೆಲ್ಲ ಮನೆ ಕಟ್ಟಿದ್ರು. ಸೊ ಸ್ನೇಹಿತರೆ, ಮನೆ ತಗೊಳ್ಳೋದು, ಮನೆ ಕಟ್ಟೋದು ಜೀವನದ ದೊಡ್ಡ ಕನಸು. ಆದರೆ ಕನಸು ಗಟ್ಟಿಯಾಗಿರೋದು ಕೇವಲ ಗೋಡೆಗಳ ಮೇಲಲ್ಲ, ಅದು ನಿಂತಿರೋ ನೆಲದ ಮೇಲೆ. ಸಾಯಿಲ್ ಟೆಸ್ಟಿಂಗ್ ಅಂದ್ರೆ ಕೇವಲ ಲ್ಯಾಬ್ ಪ್ರಕ್ರಿಯೆ ಅಲ್ಲ, ಅದು ನಿಮ್ಮ ಮನೆಯ ಆಯುಷ್ಯ ತೀರ್ಮಾನಿಸುವ ಮೊದಲ ಹೆಜ್ಜೆ. ಹಾಗಿದ್ರೆ ಯಾರೇ ಆಗಲಿ, ಇಂಜಿನಿಯರ್ ಆಗಲಿ, ಹೌಸ್ ಓನರ್ ಆಗಲಿ, ಫೌಂಡೇಶನ್ ಹಾಕೋ ಮೊದಲು ಸಾಯಿಲ್ ಟೆಸ್ಟ್ ಮಾಡಿಸಿ ಸ್ನೇಹಿತರೆ. ಇಂಜಿನಿಯರ್ಸ್ ಹತ್ರ ಕೇಳಿ, ಅವ್ರು ನಿಮಗೆ ಹೇಳ್ತಾರೆ ಏನ್ ಮಾಡಬೇಕು ಅಂತ. ಅವ್ರನ್ನ ಪ್ರಶ್ನೆ ಮಾಡಿ, ಪಾಯಿಂಟ್ ತಗೊಬನ್ನಿ, ಸಾಯಿಲ್ ಟೆಸ್ಟ್ ಆಗಬೇಕಲ್ಲ ಅಂತ ಕೇಳಿ, ಅವ್ರು ನಿಮಗೆ ಇದ್ರ ಬಗ್ಗೆ ಗೈಡ್ ಮಾಡ್ತಾರೆ. ನೀವು ಕೂಡ ಆನ್ಲೈನ್ ಹೋಗಿ ಚೆಕ್ ಮಾಡಬಹುದು ಎಲ್ಲಿ ಸಾಯಿಲ್ ಟೆಸ್ಟ್ ಅನ್ನ ಮಾಡಿಸಬಹುದು ಅಂತ. ರೆಪ್ಯೂಟೆಡ್ ನೋಡಿಕೊಂಡು ಒಳ್ಳೆ ಫೀಡ್ಬ್ಯಾಕ್ ಇರುವಂತಹ ಟೆಸ್ಟಿಂಗ್ ಸೆಂಟರ್ ಗಳನ್ನ ನೋಡ್ಕೊಂಡು ನೀವು ಟೆಸ್ಟ್ ಮಾಡಿಸ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಈ ಅತಿ ಮುಖ್ಯವಾಗಿರೋ ಮಾಹಿತಿಯನ್ನ ಎಷ್ಟಾಗದಷ್ಟು ಜನಕ್ಕೆ ಶೇರ್ ಮಾಡಿ. ಅದರಲ್ಲೂ ಕೂಡ ಮನೆ ತಗೊಳ್ಳೋಕೆ, ಮನೆ ಕಟ್ಟೋಕೆ ಪ್ಲಾನ್ ಮಾಡ್ತಿರೋರಿಗೆ ಮಿಸ್ ಇಲ್ಲದೆ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್, ಹೋಮ್ ಲೋನ್ ಆಫರ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.